ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 19/12/2024. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಈ ಪುರುಷೋತ್ತಮ ಸಂಗಮ ಯುಗ ಟ್ರಾನ್ಸ್ಫರ್ ಆಗುವಂತಹ ಯುಗ ಆಗಿದೆ. ನೀವೀಗ ಕನಿಷ್ಠರಿಂದ ಉತ್ತಮ ಪುರುಷರಾಗಬೇಕು. ಇಂದಿನ ಪ್ರಶ್ನೆ ಆಗಿದೆ, ಪರಮಾತ್ಮ ತಂದೆಯ ಜೊತೆಗೆ ಎಂತಹ ಮಕ್ಕಳ ಬಗ್ಗೆ ಮಹಿಮೆಯನ್ನು ಮಾಡಲಾಗುತ್ತದೆ? ಉತ್ತರ, ಯಾರು ಟೀಚರ್ ಆಗಿ ಅನೇಕರ ಕಲ್ಯಾಣವನ್ನು ಮಾಡಲು ನಿಮಿತ್ತ ಆಗುತ್ತಾರೋ ಪರಮಾತ್ಮ ತಂದೆಯ ಜೊತೆಗೆ ಅಂತಹ ಮಕ್ಕಳ ಬಗ್ಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ಮಾಡಿಸುವಾತ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಅನೇಕರ ಕಲ್ಯಾಣವನ್ನು ಮಾಡುತ್ತಾರೆ. ಅಂದ ಮೇಲೆ ಮಕ್ಕಳ ಮಹಿಮೆಯನ್ನು ಗಾಯನ ಮಾಡಲಾಗುತ್ತದೆ. ಮಕ್ಕಳು ಹೇಳುತ್ತಾರೆ, ಬಾಬಾ, ಇಂಥವರು ನನ್ನ ಮೇಲೆ ದಯೆಯನ್ನು ತೋರಿಸಿದರು. ನಾನು ಎಷ್ಟೊಂದು ಕನಿಷ್ಠ ಆಗಿದ್ದೆ, ಈಗ ನಾನು ಎಷ್ಟೊಂದು ಶ್ರೇಷ್ಠ ಆಗಿಬಿಟ್ಟೆ ಎಂದು. ಟೀಚರ್ ಆಗದೆ ಅನ್ಯರ ಮೂಲಕ ಆಶೀರ್ವಾದ ಸಿಗಲು ಸಾಧ್ಯ ಇಲ್ಲ. ಓಂ ಶಾಂತಿ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ಕೇಳುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನೂ ಕೂಡ ತಿಳಿಸುತ್ತಾರೆ. ಪುನಃ ಮಕ್ಕಳನ್ನು ಕೇಳುತ್ತಾರೆ, ಈಗ ತಂದೆಯನ್ನು ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ? ಬಲೆ ಕೆಲವರು ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ. ಆದರೆ ಮೊದಲು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಯಾರಾಗಿದ್ದಾರೆ? ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡು ಪುನಃ ಪರಮಾತ್ಮ ತಂದೆಯ ನಿವಾಸ ಸ್ಥಾನ ಎಲ್ಲಿದೆ ಎಂದು ಹೇಳಬೇಕು. ಪರಮಾತ್ಮ ತಂದೆಯ ಬಗ್ಗೆಯೇ ಗೊತ್ತಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆಯ ನಿವಾಸ ಸ್ಥಾನದ ಬಗ್ಗೆ ಹೇಗೆ ಗೊತ್ತಾಗಲು ಸಾಧ್ಯ? ಎಲ್ಲರೂ ಹೇಳುತ್ತಾರೆ, ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ. ಅಂದರೆ ಪರಮಾತ್ಮ ತಂದೆ ಇಲ್ಲವೇ ಇಲ್ಲ ಎಂದು ಅರ್ಥ. ಯಾವ ವಸ್ತುವೇ ಇಲ್ಲವೋ ಆ ವಸ್ತುವಿನ ನಿವಾಸ ಸ್ಥಾನದ ಬಗ್ಗೆ ಹೇಗೆ ವಿಚಾರವನ್ನು ಮಾಡಲು ಸಾಧ್ಯ? ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ. ಮೊಟ್ಟ ಮೊದಲು ಪರಮಾತ್ಮ ತಂದೆ ನಮಗೆ ತಮ್ಮ ಪರಿಚಯವನ್ನು ನೀಡಿದ್ದಾರೆ. ನಂತರ ಪರಮಾತ್ಮ ತಂದೆ ತಮ್ಮ ನಿವಾಸ ಸ್ಥಾನದ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ಈ ಬ್ರಹ್ಮನ ರಥದ ಮೂಲಕ ನನ್ನ ಪರಿಚಯವನ್ನು ನೀಡುವುದಕ್ಕೋಸ್ಕರ ಬಂದಿದ್ದೇನೆ. ನಾನು ನಿಮ್ಮೆಲ್ಲರಿಗೂ ತಂದೆಯಾಗಿದ್ದೇನೆ. ತಂದೆಯಾದ ನನಗೆ ಪರಂಪಿತ ಎಂದು ಕರೆಯಲಾಗುತ್ತದೆ. ಆತ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆಗೆ ನಾಮ, ರೂಪ, ದೇಶ ಮತ್ತು ಕಾಲ ಇರದೇ ಇದ್ದಿದ್ದರೆ ಮಕ್ಕಳಾದ ನೀವು ಪುನಃ ಎಲ್ಲಿಂದ ಬಂದಿರಿ? ಪರಮಾತ್ಮ ತಂದೆ ಹೆಸರು ರೂಪದಿಂದ ಭಿನ್ನ ಆಗಿದ್ದರೆ ಪುನಃ ಮಕ್ಕಳು ಎಲ್ಲಿಂದ ಬರಲು ಸಾಧ್ಯ? ಮಕ್ಕಳಾದ ನೀವು ಇದ್ದೀರಾ ಅಂದ ಮೇಲೆ ಅವಶ್ಯವಾಗಿ ತಂದೆ ಕೂಡ ಇದ್ದಾರೆ. ಇದರಿಂದ ಸಿದ್ಧ ಆಗುತ್ತದೆ, ಪರಮಾತ್ಮ ತಂದೆ ಹೆಸರು ರೂಪದಿಂದ ಭಿನ್ನ ಆಗಿಲ್ಲ. ಮಕ್ಕಳಿಗೂ ಹೆಸರು ರೂಪ ಅಂತೂ ಇದೆ. ಬಲೆ ನೀವು ಎಷ್ಟೇ ಸೂಕ್ಷ್ಮ ರೂಪದಲ್ಲಿ ಇರಬಹುದು. ಆಕಾಶ ಸೂಕ್ಷ್ಮ ಆಗಿದೆ, ಆದರೂ ಅದಕ್ಕೆ ಆಕಾಶ ಅನ್ನುವ ಹೆಸರಿದೆ ತಾನೆ. ಹೇಗೆ ಆಕಾಶ ಅತಿ ಸೂಕ್ಷ್ಮ ಆಗಿದೆ, ಅದೇ ರೀತಿ ಪರಮಾತ್ಮ ತಂದೆ ಕೂಡ ಬಹಳಷ್ಟು ಸೂಕ್ಷ್ಮ ಆಗಿದ್ದಾರೆ. ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಬಗ್ಗೆ ವರ್ಣನೆಯನ್ನು ಮಾಡುತ್ತೀರಾ. ಪರಮಾತ್ಮ ತಂದೆ ಅದ್ಭುತವಾದ ನಕ್ಷತ್ರ ಆಗಿದ್ದಾರೆ. ಅದ್ಭುತವಾದ ನಕ್ಷತ್ರ ಆದಂತಹ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಗೂ ಕೂಡ ಆತ್ಮ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಯ ನಿವಾಸ ಸ್ಥಾನ ಪರಮಧಾಮ ಆಗಿದೆ. ಅಂದ ಮೇಲೆ ಎಲ್ಲರ ದೃಷ್ಟಿ ಮೇಲೆ ಹೋಗುತ್ತದೆ. ಎಲ್ಲರೂ ಮೇಲೆ ಬೆರಳನ್ನು ತೋರಿಸಿ ಸನ್ನೆಯನ್ನು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಎಲ್ಲರೂ ಬೆರಳನ್ನು ಮೇಲೆ ತೋರಿಸಿ ಸೂಚನೆಯನ್ನು ನೀಡಿ ಪರಮಾತ್ಮ ತಂದೆ ಮೇಲೆ ಇದ್ದಾರೆ ಎಂದು ತಂದೆಯನ್ನು ನೆನಪು ಮಾಡುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಯಾವ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡುತ್ತಿದ್ದೇವೋ ಆ ಪರಮಾತ್ಮ ತಂದೆ ಯಾವುದೋ ರೂಪದಲ್ಲಿ ಇರಬೇಕು ತಾನೆ. ಪರಂಪಿತ ಪರಮಾತ್ಮ ಎಂದು ಕರೆಯುತ್ತಾರೆ. ಪುನಃ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು ಹೇಳುವುದಕ್ಕೆ ಅಜ್ಞಾನ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಜ್ಞಾನ ಎಂದು ಕರೆಯಲಾಗುತ್ತದೆ. ಈಗ ನಿಮಗೆ ಗೊತ್ತಿದೆ, ಮೊದಲು ನಾವು ಅಜ್ಞಾನಿಗಳಾಗಿದ್ದೆವು. ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಮತ್ತು ಸ್ವಯಂನ ಬಗ್ಗೆ ಕೂಡ ನಮಗೆ ಗೊತ್ತಿರಲಿಲ್ಲ. ಈಗ ನಿಮಗೆ ಗೊತ್ತಿದೆ, ನಾನು ಆತ್ಮ ಆಗಿದ್ದೇನೆ, ನಾನು ಶರೀರ ಅಲ್ಲ. ಆತ್ಮಕ್ಕೆ ಅವಿನಾಶಿ ಎಂದು ಕರೆಯಲಾಗುತ್ತದೆ. ಆತ್ಮ ಅವಿನಾಶಿಯಾಗಿದೆ. ಅಂದ ಮೇಲೆ ಆತ್ಮ ಅನ್ನುವಂತಹ ಯಾವುದೋ ಒಂದು ವಸ್ತು ಇರಬೇಕು ತಾನೆ. ಅವಿನಾಶಿ ಅನ್ನುವುದು ಒಂದು ಹೆಸರಲ್ಲ. ಅವಿನಾಶಿ ಅಂದರೆ ಎಂದೂ ವಿನಾಶ ಆಗದೆ ಇರುವಂತದ್ದು. ಆತ್ಮ ಅವಿನಾಶಿಯಾಗಿದೆ ಅಂದರೆ ಅವಿನಾಶಿ ಅನ್ನುವಂಥದ್ದು ಒಂದು ಹೆಸರಲ್ಲ. ಅವಿನಾಶಿ ಅಂದರೆ ಎಂದೂ ಆತ್ಮದ ವಿನಾಶ ಆಗುವುದಿಲ್ಲ ಎಂದು ಅರ್ಥ. ಅಂದ ಮೇಲೆ ಆತ್ಮ ಅವಶ್ಯವಾಗಿ ಯಾವುದೋ ಒಂದು ರೂಪದಲ್ಲಿ ಇರಬೇಕು ತಾನೆ.
ಈಗ ಮಕ್ಕಳಿಗೆ ತಂದೆ ಚೆನ್ನಾಗಿ ಈ ಮಾತಿನ ಬಗ್ಗೆ ತಿಳಿಸಿದ್ದಾರೆ. ಮಧುರಾತಿ ಮಧುರ ಮಕ್ಕಳೇ ಎಂದು ತಂದೆ ಕರೆಯುತ್ತಾರೆ. ಯಾರಿಗೆ ಮಕ್ಕಳೇ ಮಕ್ಕಳೇ ಎಂದು ಪರಮಾತ್ಮ ತಂದೆ ಕರೆಯುತ್ತಿದ್ದಾರೋ ಅವರು ಅವಿನಾಶಿ ಆತ್ಮ ಆಗಿದ್ದಾರೆ. ಸರ್ವ ಆತ್ಮರಿಗೂ ತಂದೆ ಆದಂತಹ ಪರಂಪಿತ ಪರಮಾತ್ಮ ತಂದೆ ಕುಳಿತು ಇಲ್ಲಿ ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈ ಆಟ ಒಮ್ಮೆ ಮಾತ್ರ ನಡೆಯುತ್ತದೆ. ಪರಮಾತ್ಮ ತಂದೆ ಬಂದು ಮಕ್ಕಳಾದ ನಿಮಗೆ ತಮ್ಮ ಪರಿಚಯವನ್ನು ನೀಡುತ್ತಾರೆ. ನಾನೂ ಕೂಡ ಪಾತ್ರಧಾರಿಯಾಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾನು ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತೇನೆ ಅನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಹಳೆಯ ಅಂದರೆ ಪತಿತ ಆತ್ಮವನ್ನು ಪರಮಾತ್ಮ ತಂದೆ ಹೊಸ ಪಾವನ ಆತ್ಮವನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ನಿಮ್ಮ ಶರೀರ ಕೂಡ ಸತ್ಯಯುಗದಲ್ಲಿ ಸುಂದರ ಹೂವಿನ ಸಮಾನ ಆಗುತ್ತದೆ. ಈ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ತಾನೆ. ನೀವೀಗ ಬಾಬಾ ಬಾಬಾ ಎಂದು ಹೇಳುತ್ತೀರಾ. ಅಂದ ಮೇಲೆ ಈಗ ಇಲ್ಲಿ ನಿಮ್ಮ ಪಾತ್ರ ನಡೆಯುತ್ತಿದೆ. ಆತ್ಮ ಹೇಳುತ್ತದೆ ಪರಮಾತ್ಮ ತಂದೆ ಬಂದಿದ್ದಾರೆ. ಮಕ್ಕಳಾದ ನಮ್ಮನ್ನು ಶಾಂತಿಧಾಮ ಆದಂತಹ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಆತ್ಮರ ತಂದೆ ಬಂದಿದ್ದಾರೆ. ಶಾಂತಿಧಾಮದ ನಂತರ ಸುಖಧಾಮ ಬರುತ್ತದೆ. ಅಂದರೆ ನಾವು ಶಾಂತಿಧಾಮಕ್ಕೆ ಹೋಗಿ ನಂತರ ಸುಖಧಾಮದಲ್ಲಿ ಬರುತ್ತೇವೆ. ಶಾಂತಿಧಾಮದಿಂದ ತಕ್ಷಣ ದುಃಖಧಾಮಕ್ಕೆ ಬರಲು ಸಾಧ್ಯ ಇಲ್ಲ. ಹೊಸ ಜಗತ್ತಿನಲ್ಲಿ ಸುಖ ಇದೆ. ಹೊಸ ಜಗತ್ತಿಗೆ ಸುಖದ ಜಗತ್ತು ಎಂದು ಕರೆಯಲಾಗುತ್ತದೆ. ದೇವಿ ದೇವತೆಗಳು ಒಂದು ವೇಳೆ ಈ ಸಮಯದಲ್ಲಿ ಚೈತನ್ಯ ರೂಪದಲ್ಲಿ ಇದ್ದಿದ್ದರೆ ಯಾರಾದರೂ ಆ ದೇವತೆಗಳನ್ನು ಕೇಳಬಹುದಿತ್ತು, ನೀವು ಎಲ್ಲಿಯ ನಿವಾಸಿಗಳು ಎಂದು. ಆಗ ನಾವು ಸ್ವರ್ಗದ ನಿವಾಸಿಗಳಾಗಿದ್ದೇವೆ ಎಂದು ದೇವತೆಗಳು ಹೇಳುತ್ತಿದ್ದರು. ಈಗ ದೇವತೆಗಳ ಜಡಮೂರ್ತಿಯಂತೂ ನಾನು ಸ್ವರ್ಗದ ನಿವಾಸಿಯಾಗಿದ್ದೇನೆ ಎಂದು ಹೇಳಲು ಸಾಧ್ಯ ಇಲ್ಲ. ನೀವೀಗ ಈ ಸಂಪೂರ್ಣ ಜ್ಞಾನದ ಮಾತನ್ನು ಅನ್ಯರಿಗೆ ತಿಳಿಸಬಹುದು. ನೀವೀಗ ತಿಳಿಸಬಹುದು, ನಾವು ನಿಜವಾಗಿಯೂ ಸ್ವರ್ಗದಲ್ಲಿ ನಿವಾಸವನ್ನು ಮಾಡುವಂತಹ ದೇವಿ ದೇವತೆಗಳಾಗಿದ್ದೆವು. ನಂತರ 84 ಜನ್ಮದ ಚಕ್ರದಲ್ಲಿ ಬಂದು ಈಗ ನಾವು ಸಂಗಮ ಯುಗಕ್ಕೆ ಬಂದಿದ್ದೇವೆ. ಇದು ಕಲಿಯುಗದಿಂದ ಸತ್ಯಯುಗಕ್ಕೆ ಟ್ರಾನ್ಸ್ಫರ್ ಆಗುವಂತಹ ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಮಕ್ಕಳಿಗೆ ಗೊತ್ತಿದೆ, ನಾವೀಗ ಬಹಳಷ್ಟು ಉತ್ತಮ ಪುರುಷರಾಗುತ್ತಿದ್ದೇವೆ. ಅಂದರೆ ನಾವೀಗ ಸರ್ವೋತ್ತಮ ಪುರುಷರಾಗುತ್ತಿದ್ದೇವೆ. ಪ್ರತಿ 5000 ವರ್ಷದ ನಂತರ ನಾವು ಸತೋ ಪ್ರಧಾನ ಆಗುತ್ತೇವೆ. ನಂಬರ್ ವಾರ್ ಸತೋ ಪ್ರಧಾನ ಆತ್ಮರು ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಈ ಸಂಪೂರ್ಣ ಪಾತ್ರ ಆತ್ಮಕ್ಕೆ ಸಿಕ್ಕಿದೆ. ಮನುಷ್ಯರಿಗೆ ಈ ರೀತಿ ಪಾತ್ರ ಸಿಕ್ಕಿದೆ ಎಂದು ಹೇಳಲು ಸಾಧ್ಯ ಇಲ್ಲ. ಪಾತ್ರ ಆತ್ಮಕ್ಕೆ ಸಿಕ್ಕಿದೆ. ನಾನು ಆತ್ಮ ಆಗಿದ್ದೇನೆ. ಆತ್ಮನಾದ ನನಗೆ ಈ ಪಾತ್ರ ಸಿಕ್ಕಿದೆ. ಆತ್ಮನಾದ ನಾನು 84 ಜನ್ಮವನ್ನು ಪಡೆದುಕೊಳ್ಳುತ್ತೇನೆ. ಆತ್ಮನಾದ ನಾನೇ ಪರಮಾತ್ಮ ತಂದೆಯ ಆಸ್ತಿಗೆ ವಾರಸುದಾರ ಆಗಿದ್ದೇನೆ. ಲೌಕಿಕ ಜಗತ್ತಿನಲ್ಲಿ ಪುರುಷರು ಮಾತ್ರ ತಂದೆಯ ಆಸ್ತಿಗೆ ವಾರಸುದಾರರಾಗಿರುತ್ತಾರೆ. ಸ್ತ್ರೀಯರು ತಂದೆಯ ಆಸ್ತಿಗೆ ವಾರಸುದಾರರಾಗಿರುವುದಿಲ್ಲ. ಅಂದ ಮೇಲೆ ಈಗ ಮಕ್ಕಳಾದ ನೀವು ಈ ಮಾತನ್ನು ಪಕ್ಕಾ ರೂಪದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಸರ್ವ ಆತ್ಮರ ಮಿಲನ ನಡೆಯುತ್ತಿದೆ. ಎಲ್ಲರಿಗೂ ಬೇಹದ್ದಿನ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ. ಹದ್ದಿನ ಲೌಕಿಕ ತಂದೆಯ ಮೂಲಕ ಕೇವಲ ಗಂಡು ಮಕ್ಕಳಿಗೆ ಆಸ್ತಿ ಸಿಗುತ್ತದೆ. ಹೆಣ್ಣು ಮಕ್ಕಳಿಗೆ ಲೌಕಿಕ ತಂದೆಯ ಮೂಲಕ ಆಸ್ತಿ ಸಿಗುವುದಿಲ್ಲ. ಆತ್ಮ ಸದಾ ಸ್ತ್ರೀ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಆತ್ಮ ಒಮ್ಮೆ ಪುರುಷರ ಶರೀರವನ್ನು ಧಾರಣೆ ಮಾಡಿಕೊಂಡರೆ ಇನ್ನೊಮ್ಮೆ ಸ್ತ್ರೀಯ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮರಾದ ನೀವು ಕೆಲವೊಮ್ಮೆ ಪುರುಷರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ, ಇನ್ನು ಕೆಲವೊಮ್ಮೆ ಸ್ತ್ರೀಯರ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಈ ಸಮಯದಲ್ಲಿ ನೀವೆಲ್ಲರೂ ಪುರುಷರೇ ಆಗಿದ್ದೀರಾ. ಆತ್ಮ ಪುರುಷ ಆಗಿದೆ. ಈ ಶರೀರ ಪ್ರಕೃತಿಯಾಗಿದೆ, ಅಂದರೆ ಸ್ತ್ರೀ ಆಗಿದೆ. ಸರ್ವ ಆತ್ಮರಿಗೂ ಒಬ್ಬ ತಂದೆಯ ಮೂಲಕ ಈಗ ಆಸ್ತಿ ಸಿಗುತ್ತದೆ. ಎಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳೇ ಆಗಿದ್ದಾರೆ. ಎಲ್ಲಾ ಮಕ್ಕಳು ಪರಮಾತ್ಮ ತಂದೆಗೆ ಮಕ್ಕಳೇ ಆಗಿದ್ದಾರೆ. ಸರ್ವರಿಗೂ ತಂದೆ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಹೇ ಮಕ್ಕಳೇ, ನೀವೆಲ್ಲರೂ ಆತ್ಮರಾಗಿದ್ದೀರಾ. ಆತ್ಮರಾದ ನೀವೆಲ್ಲರೂ ಪುರುಷರೇ ಆಗಿದ್ದೀರಾ. ನೀವೆಲ್ಲರೂ ನನ್ನ ಆತ್ಮಿಕ ಮಕ್ಕಳಾಗಿದ್ದೀರಾ. ಪುನಃ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಸ್ತ್ರೀಯರು ಮತ್ತು ಪುರುಷರು ಇಬ್ಬರೂ ಕೂಡ ಈ ನಾಟಕದಲ್ಲಿ ಬೇಕು. ಸ್ತ್ರೀಯರು ಮತ್ತು ಪುರುಷರು ಇಬ್ಬರು ಇದ್ದಾಗ ಮನುಷ್ಯ ಸೃಷ್ಟಿ ವೃದ್ಧಿಯಾಗಲು ಸಾಧ್ಯ. ಈ ಜ್ಞಾನದ ಮಾತನ್ನು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಬಲೆ ಜಗತ್ತಿನ ಜನ ಹೇಳುತ್ತಾರೆ, ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ ಎಂದು. ಆದರೆ ಯಾವ ಮಾತಿನ ಬಗ್ಗೆಯೂ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ನೀವೀಗ ಹೇಳುತ್ತೀರಾ, ಪರಮಾತ್ಮ ತಂದೆ ನಿಮ್ಮ ಮೂಲಕ ನಾವು ಅನೇಕ ಬಾರಿ ಆಸ್ತಿಯನ್ನು ಪಡೆದುಕೊಂಡಿದ್ದೆವು. ಆತ್ಮಕ್ಕೆ ಈಗ ಈ ಮಾತು ಪಕ್ಕಾ ಆಗಿದೆ. ಆತ್ಮ ಪರಮಾತ್ಮ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತದೆ, ಓ ಪರಮಾತ್ಮ ತಂದೆ ನನ್ನ ಮೇಲೆ ದಯೆಯನ್ನು ತೋರಿಸಿ ಎಂದು. ಈಗ ಆತ್ಮ ಹೇಳುತ್ತದೆ,
ಬಾಬಾ ನೀವು ಬನ್ನಿ, ನೀವು ಬಂದರೆ ನಾವು ನಿಮಗೆ ಮಕ್ಕಳಾಗುತ್ತೇವೆ ಎಂದು ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಆತ್ಮನಾದ ನಾನು ನಿಮ್ಮನ್ನೇ ನೆನಪು ಮಾಡುತ್ತೇನೆ ಎಂದು ಆತ್ಮ ಹೇಳುತ್ತದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ತಂದೆಯಾದ ನನ್ನ ಮೂಲಕ ನೀವು ಹೇಗೆ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ? ಪ್ರತಿ 5,000 ವರ್ಷದ ನಂತರ ನಾವು ಹೇಗೆ ದೇವತೆ ಆಗುತ್ತೇವೆ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು. ಸ್ವರ್ಗದ ಆಸ್ತಿ ಯಾರ ಮೂಲಕ ಸಿಗುತ್ತದೆ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆ ಎಂದೂ ಸ್ವರ್ಗದ ನಿವಾಸಿಯಾಗುವುದಿಲ್ಲ. ಪರಮಾತ್ಮ ತಂದೆ ಸ್ವರ್ಗದ ನಿವಾಸಿಯಲ್ಲ. ಮಕ್ಕಳಾದ ನಿಮ್ಮನ್ನು ಪರಮಾತ್ಮ ತಂದೆ ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಸ್ವಯಂ ನರಕದಲ್ಲಿ ಬರುತ್ತಾರೆ. ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ನರಕದಲ್ಲೇ ಕೂಗಿ ಕರೆಯುತ್ತೀರಾ. ಯಾವಾಗ ನೀವೆಲ್ಲರೂ ತಮೋ ಪ್ರಧಾನರಾಗುತ್ತೀರೋ ಆಗ ತಂದೆಯನ್ನು ಕೂಗಿ ಕರೆಯುತ್ತೀರಾ. ಈ ಜಗತ್ತು ತಮೋ ಪ್ರಧಾನ ಜಗತ್ತಾಗಿದೆ. ಮೊದಲು ಸತೋ ಪ್ರಧಾನ ಜಗತ್ತಿತ್ತು. 5,000 ವರ್ಷದ ಮೊದಲು ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಈ ಜ್ಞಾನದ ಮಾತನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ಈ ಜ್ಞಾನದ ಶಿಕ್ಷಣವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ಇದು ಮನುಷ್ಯರಿಂದ ದೇವತೆ ಆಗುವಂತಹ ಶಿಕ್ಷಣ ಆಗಿದೆ. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಅನ್ನುವ ಮಾತಿನ ಬಗ್ಗೆ ಗಾಯನ ಇದೆ. ಪರಮಾತ್ಮ ತಂದೆಗೆ ನಾವು ಮಕ್ಕಳಾದೆವು ಅಂದರೆ ತಂದೆಯ ಆಸ್ತಿಗೆ ವಾರಸುದಾರರಾದಂತೆ. ತಂದೆಗೆ ಮಗುವಾಗಿ ಜನ್ಮವನ್ನು ಪಡೆದುಕೊಂಡ ತಕ್ಷಣ ತಂದೆಯ ಆಸ್ತಿಗೆ ವಾರಸುದಾರರಾದಂತೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮರಾದ ನೀವೆಲ್ಲರೂ ನನಗೆ ಮಕ್ಕಳಾಗಿದ್ದೀರಾ. ನಿಮಗೇ ನಾನು ಆಸ್ತಿಯನ್ನು ನೀಡುತ್ತೇನೆ. ನೀವೆಲ್ಲರೂ ಪರಸ್ಪರ ಸೋದರರಾಗಿದ್ದೀರಾ. ನಿಮ್ಮೆಲ್ಲರ ನಿವಾಸ ಸ್ಥಾನ ಮೂಲವತನ ಅಥವಾ ನಿರ್ವಾಣ ಧಾಮ ಆಗಿದೆ. ಆ ನಿರ್ವಾಣ ಧಾಮಕ್ಕೆ ನಿರಾಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಎಲ್ಲಾ ಆತ್ಮರು ನಿರ್ವಾಣ ಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ. ನಿರ್ವಾಣ ಧಾಮ ಸೂರ್ಯ ಚಂದ್ರರಿಗಿಂತ ಅತಿ ದೂರದಲ್ಲಿ ಇದೆ. ಅದು ನಿಮ್ಮ ಮಧುರವಾದ ಶಾಂತಿಯ ಮನೆಯಾಗಿದೆ. ನೀವು ಅದೇ ಮನೆಯಲ್ಲೇ ಸದಾ ಇರಲು ಸಾಧ್ಯ ಇಲ್ಲ. ಅದೇ ಮನೆಯಲ್ಲೇ ನಾವು ಸದಾ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ಮನೆಯಲ್ಲಿ ಸದಾ ಕುಳಿತುಕೊಂಡು ನೀವು ಏನನ್ನು ಮಾಡುತ್ತೀರಾ? ಮನೆಯಲ್ಲಿ ಸದಾ ಕುಳಿತರೆ ಅದು ಜಡಸ್ಥಿತಿ ಆಗಿಬಿಡುತ್ತದೆ. ಆತ್ಮ ಯಾವಾಗ ಪಾತ್ರವನ್ನು ಅಭಿನಯ ಮಾಡುತ್ತದೆಯೋ ಆಗ ಆತ್ಮಕ್ಕೆ ಚೈತನ್ಯ ಎಂದು ಕರೆಯಲಾಗುತ್ತದೆ. ಹಾಗೆ ನೋಡಿದರೆ ಆತ್ಮ ಸ್ವಯಂ ಚೈತನ್ಯ ಆಗಿದೆ. ಆದರೆ ಪಾತ್ರವನ್ನು ಅಭಿನಯ ಮಾಡದೇ ಇದ್ದರೆ ಆತ್ಮ ಕೂಡ ಜಡ ಆದಂತೆ. ನೀವೀಗ ಇಲ್ಲಿ ಒಂದೇ ಸ್ಥಾನದಲ್ಲಿ ಸುಮ್ಮನೆ ನಿಂತು ಬಿಟ್ಟರೆ, ಕೈಕಾಲನ್ನು ಉಪಯೋಗ ಮಾಡದೇ ಇದ್ದರೆ, ಕೈಕಾಲನ್ನು ಅಲುಗಾಡಿಸದೇ ಇದ್ದರೆ ನೀವು ಕೂಡ ಜಡಸ್ಥಿತಿಯನ್ನು ತಲುಪಿದಂತೆ. ಪರಮಧಾಮದಲ್ಲಿ ಸ್ವಾಭಾವಿಕ ಶಾಂತಿ ಇರುತ್ತದೆ. ಪರಮಧಾಮದಲ್ಲಿ ಆತ್ಮರೆಲ್ಲರೂ ಜಡಸ್ಥಿತಿಯಲ್ಲಿ ಇದ್ದಂತೆ ಇರುತ್ತಾರೆ. ಏಕೆಂದರೆ ಪರಮಧಾಮದಲ್ಲಿ ಆತ್ಮರು ಸ್ವಲ್ಪ ಕೂಡ ಪಾತ್ರವನ್ನು ಅಭಿನಯ ಮಾಡುವುದಿಲ್ಲ. ಪಾತ್ರವನ್ನು ಅಭಿನಯ ಮಾಡುವುದರಲ್ಲೇ ಶೋಭೆ ಇದೆ. ಶಾಂತಿಧಾಮದಲ್ಲಿ ಏನಾದರೂ ಶೋಭೆ ಇರುತ್ತದೇನು? ಆತ್ಮರಾದ ನೀವು ಸುಖ ಮತ್ತು ದುಃಖದಿಂದ ಶಾಂತಿಧಾಮದಲ್ಲಿ ಭಿನ್ನ ಆಗಿರುತ್ತೀರಾ. ಯಾವಾಗ ಆತ್ಮರಾದ ನೀವು ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತೀರೋ ಆಗ ನೀವು ಸುಖ ದುಃಖದಿಂದ ಭಿನ್ನ ಆಗಿರುತ್ತೀರಾ. ಸುಖ ದುಃಖದ ಸುವಾಸನೆಯಿಂದಲೂ ಕೂಡ ನೀವು ಭಿನ್ನ ಆಗಿರುತ್ತೀರಾ. ಏಕೆಂದರೆ ಪರಮಧಾಮದಲ್ಲಿ ನೀವು ಸ್ವಲ್ಪ ಕೂಡ ಪಾತ್ರವನ್ನು ಅಭಿನಯ ಮಾಡುವುದಿಲ್ಲ. ಅಂದ ಮೇಲೆ ಪರಮಧಾಮದಲ್ಲಿ ಇರುವುದರಿಂದ ನಿಮಗೆ ಏನು ಲಾಭ ಆಗುತ್ತದೆ? ಮೊಟ್ಟ ಮೊದಲು ನೀವು ಸುಖದ ಪಾತ್ರವನ್ನು ಅಭಿನಯ ಮಾಡಬೇಕು. ಪ್ರತಿಯೊಬ್ಬರಿಗೂ ಮೊದಲೇ ಪಾತ್ರ ಸಿಕ್ಕಿದೆ. ಕೆಲವರು ಹೇಳುತ್ತಾರೆ ನನಗೆ ಮೋಕ್ಷ ಬೇಕು ಎಂದು. ನೀರಿನ ಮೇಲಿನ ಗುಳ್ಳೆ ಪುನಃ ನೀರಿನಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ ಎಂದು ಹೇಳುತ್ತಾರೆ. ಅಂದರೆ ಆತ್ಮ ಹೋಗಿ ಪರಮಾತ್ಮ ತಂದೆಯಲ್ಲಿ ಸೇರಿಕೊಳ್ಳುತ್ತದೆ ಎಂದು ಹೇಳುತ್ತಾರೆ. ಆತ್ಮ ಪರಮಾತ್ಮ ತಂದೆಯಲ್ಲಿ ಸೇರಿಕೊಂಡರೆ ಆತ್ಮದ ಅಸ್ತಿತ್ವವೇ ಸಮಾಪ್ತಿಯಾದಂತೆ. ನಂತರ ಆತ್ಮ ಉಳಿಯುವುದೇ ಇಲ್ಲ. ನಂತರ ಆತ್ಮ ಯಾವ ಪಾತ್ರವನ್ನು ಅಭಿನಯ ಮಾಡಲು ಸಾಧ್ಯ ಇಲ್ಲ. ಆತ್ಮ ಪರಮಾತ್ಮ ತಂದೆಯಲ್ಲಿ ಸೇರಿಕೊಂಡರೆ ಆತ್ಮಕ್ಕೆ ಜಡ ಎಂದು ಕರೆಯಲಾಗುತ್ತದೆ. ಆತ್ಮ ಚೈತನ್ಯ ಆಗಿದ್ದರೂ ಕೂಡ ಒಂದು ವೇಳೆ ಜಡ ವಸ್ತುವಿನಂತೆ ಆತ್ಮ ಒಂದೇ ಸ್ಥಾನದಲ್ಲಿ ಇದ್ದರೆ ಆ ಆತ್ಮದಿಂದ ಏನು ಲಾಭ? ಎಲ್ಲರೂ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಹೀರೋ ಹೀರೋಯಿನ್ನ ಪಾತ್ರಕ್ಕೆ ಮುಖ್ಯ ಪಾತ್ರ ಎಂದು ಕರೆಯಲಾಗುತ್ತದೆ. ಈಗ ಮಕ್ಕಳಾದ ನೀವು ಹೀರೋಯಿನ್ನ ಪಾತ್ರವನ್ನು ಅಭಿನಯ ಮಾಡುತ್ತೀರಾ. ಈಗ ಮಕ್ಕಳಾದ ನಿಮಗೆ ಹೀರೋ ಅಥವಾ ಹೀರೋಯಿನ್ ಅನ್ನುವ ಬಿರುದು ಸಿಕ್ಕಿದೆ. ಆತ್ಮರಾದ ನೀವು ಇಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತೀರಾ. ಮೊದಲು ನೀವು ಸುಖದ ಜಗತ್ತಿನಲ್ಲಿ ರಾಜ್ಯವನ್ನು ಆಳುತ್ತೀರಾ. ನಂತರ ರಾವಣನ ದುಃಖದ ರಾಜ್ಯಕ್ಕೆ ನೀವು ಹೋಗುತ್ತೀರಾ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನೀವು ಎಲ್ಲರಿಗೂ ಸಂದೇಶವನ್ನು ನೀಡಬೇಕು. ಟೀಚರ್ ಆಗಿ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ಯಾರು ಟೀಚರ್ ಆಗುವುದಿಲ್ಲವೋ ಅವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಟೀಚರ್ ಆಗದೇ ಇದ್ದರೆ ಅನ್ಯರ ಆಶೀರ್ವಾದ ನಿಮಗೆ ಹೇಗೆ ಸಿಗಲು ಸಾಧ್ಯ? ಯಾರಿಗಾದರೂ ಹಣವನ್ನು ಕೊಟ್ಟರೆ ಅವರಿಗೆ ಖುಷಿಯಾಗುತ್ತದೆ. ಅವರು ಆಂತರ್ಯದಲ್ಲಿ ತಿಳಿದುಕೊಳ್ಳುತ್ತಾರೆ,
ಈ ಬ್ರಹ್ಮ ಕುಮಾರಿಯರು ನಮ್ಮ ಮೇಲೆ ಬಹಳಷ್ಟು ದಯೆಯನ್ನು ತೋರಿಸುತ್ತಾರೆ ಎಂದು. ಈ ಬ್ರಹ್ಮ ಕುಮಾರಿಯರು ಎಷ್ಟೊಂದು ಕನಿಷ್ಠರಾಗಿದ್ದ ನಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಎಂದು ಆಗ ಅವರು ಹೇಳುತ್ತಾರೆ. ಹಾಗೆ ನೋಡಿದರೆ ಎಲ್ಲರೂ ಒಬ್ಬ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ. ವಾಹ ಪರಮಾತ್ಮ ತಂದೆ, ವಾಹ ಬಾಬಾ, ನೀವು ಇಂತಹ ಮಕ್ಕಳ ಮೂಲಕ ಎಷ್ಟೊಂದು ನಮ್ಮ ಕಲ್ಯಾಣವನ್ನು ಮಾಡುತ್ತಿದ್ದೀರಾ ಎಂದು ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಯಾವುದೋ ಆತ್ಮದ ಮೂಲಕ ಸರ್ವರ ಕಲ್ಯಾಣವನ್ನು ಮಾಡುತ್ತಾರೆ ತಾನೆ? ಯಾರದ್ದಾದರೂ ಮೂಲಕ ಸರ್ವರ ಕಲ್ಯಾಣ ಆಗುತ್ತದೆ ತಾನೆ? ಪರಮಾತ್ಮ ತಂದೆ ಮಾಡಿಸುವಂತಹ ತಂದೆ ಆಗಿದ್ದಾರೆ. ನಿಮ್ಮ ಮೂಲಕ ಪರಮಾತ್ಮ ತಂದೆ ಸರ್ವರ ಕಲ್ಯಾಣವನ್ನು ಮಾಡಿಸುತ್ತಾರೆ. ಅಂದ ಮೇಲೆ ಈಗ ನಿಮ್ಮ ಕಲ್ಯಾಣ ಕೂಡ ಆಗುತ್ತದೆ. ಈಗ ನೀವು ಪುನಃ ಅನ್ಯರನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ದೈವಿ ಕಸಿಯನ್ನು ಮಾಡುತ್ತೀರಾ. ನೀವೀಗ ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ರಾಜ ಆಗಬೇಕು ಅಂದರೆ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು. ನಂತರ ನೀವು ಒಳ್ಳೆಯ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತೀರಾ. ಪ್ರಜೆಗಳನ್ನು ತಯಾರು ಮಾಡಿಕೊಂಡಾಗ ನಿಮಗೆ ಒಳ್ಳೆಯ ಮಾರ್ಕ್ಸ್ ಸಿಗುತ್ತದೆ. ಯಾರು ಒಳ್ಳೆಯ ಮಾರ್ಕ್ಸ್ ಅನ್ನು ಪಡೆದುಕೊಂಡು ಪಾಸ್ ಆಗುತ್ತಾರೋ ಅವರೇ ರಾಜ ಆಗುತ್ತಾರೆ. ಮಾಲೆಯಂತೂ ತಯಾರಾಗುತ್ತದೆ ತಾನೆ? ಅಂದ ಮೇಲೆ ಸ್ವಯಂ ಅನ್ನು ಕೇಳಿಕೊಳ್ಳಿ, ನಾನು ಮಾಲೆಯಲ್ಲಿ ಯಾವ ನಂಬರ್ನ ಮಣಿ ಆಗುತ್ತೇನೆ ಎಂದು. ನವರತ್ನಗಳೇ ಮುಖ್ಯ ಆಗಿದೆ. ನವರತ್ನದ ಉಂಗುರದಲ್ಲಿ ಮಧ್ಯದಲ್ಲಿ ವಜ್ರವನ್ನು ಇಡುತ್ತಾರೆ. ಮಧ್ಯದಲ್ಲಿ ವಜ್ರವನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆ ಕುಳಿತಿದ್ದಾರೆ. ನವರತ್ನದ ಉಂಗುರದಲ್ಲಿ ನಮ್ಮೆಲ್ಲರನ್ನು ವಜ್ರದ ಸಮಾನ ಮಾಡುವಂತಹ ಪರಮಾತ್ಮ ತಂದೆ ಕುಳಿತಿದ್ದಾರೆ. ವಜ್ರವನ್ನು ಉಂಗುರದ ಮಧ್ಯದಲ್ಲಿ ತೋರಿಸುತ್ತಾರೆ. ಮಾಲೆಯಲ್ಲೂ ಕೂಡ ಮೇಲೆ ಹೂವಿರುತ್ತದೆ. ಅಂತ್ಯದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತದೆ ಈ ಮಾಲೆಯಲ್ಲಿ ಯಾರು ಮುಖ್ಯ ಮಣಿ ಆಗುತ್ತಾರೆ ಎಂದು. ಯಾರು ಸೂರ್ಯವಂಶಿ ಮನೆತನದಲ್ಲಿ ಬರುತ್ತಾರೆ ಅನ್ನುವುದು ಅಂತ್ಯದಲ್ಲಿ ನಿಮಗೆ ಗೊತ್ತಾಗುತ್ತದೆ. ಅಂತ್ಯದಲ್ಲಿ ನಿಮಗೆ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಅವಶ್ಯವಾಗಿ ಆಗುತ್ತದೆ. ಅಂತ್ಯದಲ್ಲಿ ನೀವೆಲ್ಲರೂ ನೋಡುತ್ತೀರಾ ಎಲ್ಲರೂ ಹೇಗೆ ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ ಎಂದು. ಎಲ್ಲರೂ ಹೇಗೆ ಶಿಕ್ಷೆಯನ್ನು ಅನುಭವ ಮಾಡಿ ವಾಪಸ್ ಮನೆಗೆ ಹೋಗುತ್ತಾರೆ ಅನ್ನುವುದನ್ನು ಅಂತ್ಯದಲ್ಲಿ ನೀವು ನೋಡುತ್ತೀರಾ. ಹೇಗೆ ಯಜ್ಞದ ಆದಿಯ ಸಮಯದಲ್ಲಿ ದಿವ್ಯ ದೃಷ್ಟಿಯ ಮೂಲಕ ನೀವೆಲ್ಲರೂ ಸೂಕ್ಷ್ಮ ವತನವನ್ನು ನೋಡುತ್ತಿದ್ದೀರಿ. ಈಗ ಸೂಕ್ಷ್ಮ ವತನ ಗುಪ್ತ ರೂಪದಲ್ಲಿ ಇದೆ. ಆತ್ಮರಾದ ನೀವು ಎಲ್ಲಿ ಶಿಕ್ಷೆಯನ್ನು ಅನುಭವ ಮಾಡುತ್ತೀರಾ? ಆತ್ಮ ಎಲ್ಲಿ ಶಿಕ್ಷೆಯನ್ನು ಅನುಭವ ಮಾಡಬೇಕು ಅನ್ನುವುದು ಕೂಡ ನಾಟಕದ ಪಾತ್ರದಲ್ಲಿ ಫಿಕ್ಸ್ ಆಗಿದೆ. ಗರ್ಭ ಜೈಲ್ನಲ್ಲಿ ಆತ್ಮಕ್ಕೆ ಶಿಕ್ಷೆ ಸಿಗುತ್ತದೆ. ಜೈಲ್ನಲ್ಲಿ ಧರ್ಮರಾಜನನ್ನು ಆತ್ಮ ನೋಡುತ್ತದೆ. ಪುನಃ ಆತ್ಮ ಧರ್ಮರಾಜನಿಗೆ ಹೇಳುತ್ತದೆ, ನನ್ನನ್ನು ಈ ಗರ್ಭ ಜೈಲಿನಿಂದ ಮುಕ್ತ ಮಾಡಿ ಎಂದು. ಕಾಯಿಲೆ ಮುಂತಾದದ್ದು ಬಂದರೆ ಅದು ಕೂಡ ಕರ್ಮದ ಲೆಕ್ಕಾಚಾರ ಆಗಿದೆ. ನಮಗೆ ಏನಾದರೂ ಕಾಯಿಲೆ ಬಂದರೆ ಅದು ನಮ್ಮ ಕರ್ಮದ ಲೆಕ್ಕಾಚಾರ ಆಗಿದೆ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಪರಮಾತ್ಮ ತಂದೆ ಸತ್ಯವಾದ ಜ್ಞಾನದ ಮಾತನ್ನೇ ತಿಳಿಸುತ್ತಾರೆ. ನೀವೀಗ ಸತ್ಯವಂತರಾಗುತ್ತೀರಾ. ಯಾರಿಗೆ ಪರಮಾತ್ಮ ತಂದೆಯ ಮೂಲಕ ಬಹಳಷ್ಟು ಶಕ್ತಿ ಸಿಗುತ್ತದೆಯೋ ಅವರಿಗೆ ಸತ್ಯವಂತರು ಎಂದು ಕರೆಯಲಾಗುತ್ತದೆ. ಯಾರು ಪರಮಾತ್ಮ ತಂದೆಯ ಮೂಲಕ ಬಹಳಷ್ಟು ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೋ ಅಂತವರಿಗೆ ಸರಿಯಾದ ಮಾರ್ಗದಲ್ಲಿ ನಡೆಯುವಂತಹ ಸತ್ಯವಂತ ಆತ್ಮರು ಎಂದು ಕರೆಯಲಾಗುತ್ತದೆ. ನೀವೀಗ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಅಂದ ಮೇಲೆ ವಿಶ್ವಕ್ಕೆ ಮಾಲೀಕರಾದಾಗ ನಿಮ್ಮ ಬಳಿ ಎಷ್ಟೊಂದು ಶಕ್ತಿ ಇರುತ್ತದೆ. ಸತ್ಯಯುಗದಲ್ಲಿ ಗಲಾಟೆ ಮುಂತಾದ ಯಾವ ಮಾತು ಇಲ್ಲ. ಶಕ್ತಿ ಕಡಿಮೆ ಆದಾಗ ಎಷ್ಟೊಂದು ಗಲಾಟೆ ನಡೆಯುತ್ತದೆ. ಈಗ ಮಕ್ಕಳಾದ ನಿಮಗೆ ಅರ್ಧ ಕಲ್ಪಕ್ಕೋಸ್ಕರ ಶಕ್ತಿ ಸಿಗುತ್ತಿದೆ. ನಂತರ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಶಕ್ತಿಯನ್ನು ಕಳೆದುಕೊಳ್ಳುತ್ತೀರಾ. ಎಲ್ಲರೂ ಒಂದೇ ರೀತಿ ಶಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಮತ್ತು ಎಲ್ಲರೂ ಒಂದೇ ರೀತಿ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಇದೆಲ್ಲ ಮೊದಲೇ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈ ನಾಟಕದಲ್ಲಿ ಎಲ್ಲವೂ ಅನಾದಿಯಿಂದ ಫಿಕ್ಸ್ ಆಗಿದೆ. ಕೆಲವರು ಅಂತ್ಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ. ಅಂತ್ಯದಲ್ಲಿ ಬಂದು 1 ಅಥವಾ 2 ಜನ್ಮವನ್ನು ಪಡೆದುಕೊಂಡು ಪುನಃ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಹೇಗೆ ದೀಪಾವಳಿಯ ಸಮಯದಲ್ಲಿ ಅನೇಕ ಚಿಟ್ಟೆಗಳು ಹುಟ್ಟಿಕೊಳ್ಳುತ್ತದೆ. ರಾತ್ರಿ ಜನ್ಮವನ್ನು ಪಡೆದುಕೊಂಡು ಬೆಳಗ್ಗೆ ಪುನಃ ಸತ್ತು ಹೋಗುತ್ತದೆ. ದೀಪಾವಳಿಯ ಸಮಯದಲ್ಲಿ ಲೆಕ್ಕ ಇಲ್ಲದಷ್ಟು ಚಿಟ್ಟೆಗಳು ಹುಟ್ಟಿಕೊಳ್ಳುತ್ತದೆ. ಮನುಷ್ಯರ ಲೆಕ್ಕವನ್ನು ನೀವು ಪುನಃ ಮಾಡಬಹುದು. ಮೊಟ್ಟ ಮೊದಲು ಯಾರೆಲ್ಲ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೋ ಅವರಿಗೆ ದೀರ್ಘಾಯಸ್ಸಿರುತ್ತದೆ. ಈಗ ಮಕ್ಕಳಿಗೆ ಬಹಳಷ್ಟು ಖುಷಿಯಾಗಬೇಕು. ನಾವೀಗ ಬಹಳಷ್ಟು ದೀರ್ಘಾಯಸ್ಸುಳ್ಳವರಾಗುತ್ತೇವೆ ಅನ್ನುವ ಖುಷಿ ನಿಮಗೆ ಇರಬೇಕು. ನೀವು ಸಂಪೂರ್ಣ ಪಾತ್ರವನ್ನು ಅಭಿನಯ ಮಾಡುತ್ತೀರಾ. ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ತಿಳಿಸುತ್ತಾರೆ ನೀವು ಹೇಗೆ ಸಂಪೂರ್ಣ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಅನ್ನುವ ಮಾತಿನ ಬಗ್ಗೆ ತಂದೆ ನಿಮಗೆ ತಿಳಿಸುತ್ತಾರೆ. ಶಿಕ್ಷಣಕ್ಕನುಸಾರವಾಗಿ ಪಾತ್ರವನ್ನು ಅಭಿನಯ ಮಾಡಲು ನೀವು ಮೇಲಿನಿಂದ ಕೆಳಗೆ ಬರುತ್ತೀರಾ. ಈ ಶಿಕ್ಷಣ ಇರುವುದೇ ಹೊಸ ಜಗತ್ತಿಗೋಸ್ಕರ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಅನೇಕ ಬಾರಿ ನಾನು ನಿಮಗೆ ಶಿಕ್ಷಣವನ್ನು ಕಲಿಸುತ್ತೇನೆ. ಈ ಶಿಕ್ಷಣ ಅವಿನಾಶಿಯಾಗಿ ಬಿಡುತ್ತದೆ. ಅರ್ಧ ಕಲ್ಪಕ್ಕೋಸ್ಕರ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ,
ಆ ವಿನಾಶಿ ಶಿಕ್ಷಣದ ಮೂಲಕ ಅಲ್ಪ ಕಾಲಕ್ಕೋಸ್ಕರ ಸುಖ ಸಿಗುತ್ತದೆ. ವಿನಾಶಿ ಶಿಕ್ಷಣವನ್ನು ಕಲಿತು ಕೆಲವರು ವಕೀಲರಾಗುತ್ತಾರೆ. ಕಲ್ಪದ ನಂತರ ಪುನಃ ಅದೇ ಸಮಯದಲ್ಲಿ ಅವರು ವಕೀಲರಾಗುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಈ ನಾಟಕದಲ್ಲಿ ಏನು ಎಲ್ಲರಿಗೂ ಪಾತ್ರ ಸಿಕ್ಕಿದೆಯೋ ಆ ಆತ್ಮರು ಕಲ್ಪ ಕಲ್ಪದಲ್ಲೂ ಅದೇ ಪಾತ್ರವನ್ನೇ ಅಭಿನಯ ಮಾಡುತ್ತಾರೆ. ದೇವತೆಗಳಿರಬಹುದು, ಶೂದ್ರರಿರಬಹುದು, ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಕಲ್ಪ ಕಲ್ಪದಲ್ಲೂ ಅದೇ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಆತ್ಮರ ಪಾತ್ರದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿರುತ್ತಾರೆ. ಇದು ಸಂಪೂರ್ಣ ಮಾಡಲ್ಪಟ್ಟಂತಹ ಆಟ ಆಗಿದೆ. ಎಲ್ಲರೂ ಕೇಳುತ್ತಾರೆ, ಪುರುಷಾರ್ಥ ದೊಡ್ಡದೋ ಅಥವಾ ಪದವಿ ದೊಡ್ಡದೋ ಎಂದು. ಈಗ ಪುರುಷಾರ್ಥವೇ ದೊಡ್ಡದಾಗಿದೆ. ಪುರುಷಾರ್ಥವನ್ನು ಮಾಡದೆ ಪದವಿ ಸಿಗಲು ಸಾಧ್ಯ ಇಲ್ಲ. ನಾಟಕದ ಅನುಸಾರ ಪುರುಷಾರ್ಥದ ಆಧಾರದಿಂದ ಪದವಿ ಸಿಗುತ್ತದೆ. ಅಂದ ಮೇಲೆ ಸಂಪೂರ್ಣ ಹೊರೆ ನಾಟಕದ ಮೇಲಿದೆ. ಪುರುಷಾರ್ಥವನ್ನು ಕೆಲವರು ಮಾಡುತ್ತಾರೆ, ಕೆಲವರು ಪುರುಷಾರ್ಥವನ್ನು ಮಾಡುವುದಿಲ್ಲ. ಎಲ್ಲರೂ ಪರಮಾತ್ಮ ತಂದೆಯ ಬಳಿ ಬರುತ್ತಾರೆ. ಎಲ್ಲರೂ ತಂದೆಯ ಬಳಿ ಬಂದರೂ ಕೂಡ ಪುನಃ ಎಲ್ಲರೂ ಪುರುಷಾರ್ಥವನ್ನು ಮಾಡುವುದಿಲ್ಲ. ಯಾರು ಪುರುಷಾರ್ಥವನ್ನು ಮಾಡುವುದಿಲ್ಲವೋ ಅವರಿಗೆ ಪದವಿ ಸಿಗುವುದಿಲ್ಲ. ಈ ಸಂಪೂರ್ಣ ಜಗತ್ತಿನಲ್ಲಿ ಯಾವ ಪಾತ್ರ ನಡೆಯುತ್ತಿದೆಯೋ ಆ ಸಂಪೂರ್ಣ ಪಾತ್ರ ಈ ನಾಟಕದಲ್ಲಿ ಮಾಡಲ್ಪಟ್ಟಂತಹ ಪಾತ್ರ ಆಗಿದೆ. ಈ ನಾಟಕ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಆತ್ಮದಲ್ಲಿ ಮೊದಲೇ ಪಾತ್ರ ಫಿಕ್ಸ್ ಆಗಿದೆ. ಆದಿಯಿಂದ ಅಂತ್ಯದವರೆಗಿನ ಪಾತ್ರ ಆತ್ಮದಲ್ಲಿ ಫಿಕ್ಸ್ ಆಗಿದೆ. ಹೇಗೆ ಆತ್ಮರಾದ ನಿಮ್ಮಲ್ಲಿ 84 ಜನ್ಮದ ಪಾತ್ರ ಫಿಕ್ಸ್ ಆಗಿದೆ. ಆತ್ಮವೇ ಈಗ ವಜ್ರ ಆಗುತ್ತದೆ, ನಂತರ ಆತ್ಮವೇ ಕವಡೆಯ ಸಮಾನ ಆಗುತ್ತದೆ. ಈ ಎಲ್ಲಾ ಜ್ಞಾನದ ಮಾತನ್ನು ನೀವೀಗ ಕೇಳುತ್ತಿದ್ದೀರಾ. ಶಾಲೆಯಲ್ಲಿ ಯಾರಾದರೂ ಫೇಲ್ ಆದರೆ ಅವರಿಗೆ ಬುದ್ಧಿಹೀನರು ಎಂದು ಕರೆಯಲಾಗುತ್ತದೆ. ಜ್ಞಾನ ಧಾರಣೆ ಆಗದೇ ಇದ್ದರೆ ಅಂತವರಿಗೆ ಬುದ್ಧಿಹೀನರು ಎಂದು ಕರೆಯಲಾಗುತ್ತದೆ. ಕೆಲವರ ಬುದ್ಧಿಯಲ್ಲಿ ಈ ಜ್ಞಾನ ಧಾರಣೆ ಆಗುವುದಿಲ್ಲ. ಆದ್ದರಿಂದ ಈ ವೃಕ್ಷಕ್ಕೆ ವಿಭಿನ್ನ ಆತ್ಮರ ವೃಕ್ಷ, ವಿಭಿನ್ನ ಪ್ರಕಾರದ ಶಾರೀರಿಕ ಚಿತ್ರವುಳ್ಳಂತಹ ಮನುಷ್ಯಾತ್ಮರ ವೃಕ್ಷ ಎಂದು ಈ ವೃಕ್ಷಕ್ಕೆ ಕರೆಯಲಾಗುತ್ತದೆ. ಈ ವಿಭಿನ್ನತೆಯ ವೃಕ್ಷದ ಜ್ಞಾನವನ್ನು ಪರಮಾತ್ಮ ತಂದೆ ಕುಳಿತು ನಮಗೆ ತಿಳಿಸುತ್ತಾರೆ. ಕಲ್ಪವೃಕ್ಷದ ಬಗ್ಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ. ಆಲದ ಮರಕ್ಕೆ ಈ ವೃಕ್ಷವನ್ನು ಹೋಲಿಕೆ ಮಾಡಿ ಪರಮಾತ್ಮ ತಂದೆ ಈ ವೃಕ್ಷದ ಬಗ್ಗೆ ನಮಗೆ ತಿಳಿಸುತ್ತಾರೆ. ಹೇಗೆ ಆಲದ ಮರದ ಬೇರು ವಿಸ್ತಾರವಾಗಿ ಹರಡಿರುತ್ತದೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಆತ್ಮನಾದ ನಾನು ಅವಿನಾಶಿ ಆತ್ಮನಾಗಿದ್ದೇನೆ. ಈ ಶರೀರದ ವಿನಾಶ ಆಗುತ್ತದೆ. ಆತ್ಮವೇ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮ 84 ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಆತ್ಮ ಶರೀರವನ್ನು ಚೇಂಜ್ ಮಾಡುತ್ತಿರುತ್ತದೆ. ಆತ್ಮ ಅದೇ. ಈ ಶಿಕ್ಷಣ ಅವಿನಾಶಿಯಾಗಿ ಬಿಡುತ್ತದೆ. ಅರ್ಧ ಕಲ್ಪಕ್ಕೋಸ್ಕರ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆ ವಿನಾಶಿ ಶಿಕ್ಷಣದ ಮೂಲಕ ಅಲ್ಪ ಕಾಲಕ್ಕೋಸ್ಕರ ಸುಖ ಸಿಗುತ್ತದೆ. ವಿನಾಶಿ ಶಿಕ್ಷಣವನ್ನು ಕಲಿತು ಕೆಲವರು ವಕೀಲರಾಗುತ್ತಾರೆ. ಕಲ್ಪದ ನಂತರ ಪುನಃ ಅದೇ ಸಮಯದಲ್ಲಿ ಅವರು ವಕೀಲರಾಗುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಈ ನಾಟಕದಲ್ಲಿ ಏನು ಎಲ್ಲರಿಗೂ ಪಾತ್ರ ಸಿಕ್ಕಿದೆಯೋ ಆ ಆತ್ಮರು ಕಲ್ಪ ಕಲ್ಪದಲ್ಲೂ ಅದೇ ಪಾತ್ರವನ್ನೇ ಅಭಿನಯ ಮಾಡುತ್ತಾರೆ. ದೇವತೆಗಳಿರಬಹುದು, ಶೂದ್ರರಿರಬಹುದು, ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಕಲ್ಪ ಕಲ್ಪದಲ್ಲೂ ಅದೇ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಆತ್ಮರ ಪಾತ್ರದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿರುತ್ತಾರೆ. ಇದು ಸಂಪೂರ್ಣ ಮಾಡಲ್ಪಟ್ಟಂತಹ ಆಟ ಆಗಿದೆ. ಎಲ್ಲರೂ ಕೇಳುತ್ತಾರೆ, ಪುರುಷಾರ್ಥ ದೊಡ್ಡದೋ ಅಥವಾ ಪದವಿ ದೊಡ್ಡದೋ ಎಂದು. ಈಗ ಪುರುಷಾರ್ಥವೇ ದೊಡ್ಡದಾಗಿದೆ. ಪುರುಷಾರ್ಥವನ್ನು ಮಾಡದೆ ಪದವಿ ಸಿಗಲು ಸಾಧ್ಯ ಇಲ್ಲ. ನಾಟಕದ ಅನುಸಾರ ಪುರುಷಾರ್ಥದ ಆಧಾರದಿಂದ ಪದವಿ ಸಿಗುತ್ತದೆ. ಅಂದ ಮೇಲೆ ಸಂಪೂರ್ಣ ಹೊರೆ ನಾಟಕದ ಮೇಲಿದೆ. ಪುರುಷಾರ್ಥವನ್ನು ಕೆಲವರು ಮಾಡುತ್ತಾರೆ, ಕೆಲವರು ಪುರುಷಾರ್ಥವನ್ನು ಮಾಡುವುದಿಲ್ಲ. ಎಲ್ಲರೂ ಪರಮಾತ್ಮ ತಂದೆಯ ಬಳಿ ಬರುತ್ತಾರೆ. ಎಲ್ಲರೂ ತಂದೆಯ ಬಳಿ ಬಂದರೂ ಕೂಡ ಪುನಃ ಎಲ್ಲರೂ ಪುರುಷಾರ್ಥವನ್ನು ಮಾಡುವುದಿಲ್ಲ. ಯಾರು ಪುರುಷಾರ್ಥವನ್ನು ಮಾಡುವುದಿಲ್ಲವೋ ಅವರಿಗೆ ಪದವಿ ಸಿಗುವುದಿಲ್ಲ. ಈ ಸಂಪೂರ್ಣ ಜಗತ್ತಿನಲ್ಲಿ ಯಾವ ಪಾತ್ರ ನಡೆಯುತ್ತಿದೆಯೋ ಆ ಸಂಪೂರ್ಣ ಪಾತ್ರ ಈ ನಾಟಕದಲ್ಲಿ ಮಾಡಲ್ಪಟ್ಟಂತಹ ಪಾತ್ರ ಆಗಿದೆ. ಈ ನಾಟಕ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಆತ್ಮದಲ್ಲಿ ಮೊದಲೇ ಪಾತ್ರ ಫಿಕ್ಸ್ ಆಗಿದೆ. ಆದಿಯಿಂದ ಅಂತ್ಯದವರೆಗಿನ ಪಾತ್ರ ಆತ್ಮದಲ್ಲಿ ಫಿಕ್ಸ್ ಆಗಿದೆ. ಹೇಗೆ ಆತ್ಮರಾದ ನಿಮ್ಮಲ್ಲಿ 84 ಜನ್ಮದ ಪಾತ್ರ ಫಿಕ್ಸ್ ಆಗಿದೆ. ಆತ್ಮವೇ ಈಗ ವಜ್ರ ಆಗುತ್ತದೆ, ನಂತರ ಆತ್ಮವೇ ಕವಡೆಯ ಸಮಾನ ಆಗುತ್ತದೆ. ಈ ಎಲ್ಲಾ ಜ್ಞಾನದ ಮಾತನ್ನು ನೀವೀಗ ಕೇಳುತ್ತಿದ್ದೀರಾ. ಶಾಲೆಯಲ್ಲಿ ಯಾರಾದರೂ ಫೇಲ್ ಆದರೆ ಅವರಿಗೆ ಬುದ್ಧಿಹೀನರು ಎಂದು ಕರೆಯಲಾಗುತ್ತದೆ. ಜ್ಞಾನ ಧಾರಣೆ ಆಗದೇ ಇದ್ದರೆ ಅಂತವರಿಗೆ ಬುದ್ಧಿಹೀನರು ಎಂದು ಕರೆಯಲಾಗುತ್ತದೆ. ಕೆಲವರ ಬುದ್ಧಿಯಲ್ಲಿ ಈ ಜ್ಞಾನ ಧಾರಣೆ ಆಗುವುದಿಲ್ಲ. ಆದ್ದರಿಂದ ಈ ವೃಕ್ಷಕ್ಕೆ ವಿಭಿನ್ನ ಆತ್ಮರ ವೃಕ್ಷ, ವಿಭಿನ್ನ ಪ್ರಕಾರದ ಶಾರೀರಿಕ ಚಿತ್ರವುಳ್ಳಂತಹ ಮನುಷ್ಯಾತ್ಮರ ವೃಕ್ಷ ಎಂದು ಈ ವೃಕ್ಷಕ್ಕೆ ಕರೆಯಲಾಗುತ್ತದೆ. ಈ ವಿಭಿನ್ನತೆಯ ವೃಕ್ಷದ ಜ್ಞಾನವನ್ನು ಪರಮಾತ್ಮ ತಂದೆ ಕುಳಿತು ನಮಗೆ ತಿಳಿಸುತ್ತಾರೆ.
ತಿಳಿಸುತ್ತಾರೆ. ಆಲದ ಮರಕ್ಕೆ ಈ ವೃಕ್ಷವನ್ನು ಹೋಲಿಕೆ ಮಾಡಿ ಪರಮಾತ್ಮ ತಂದೆ ಈ ವೃಕ್ಷದ ಬಗ್ಗೆ ನಮಗೆ ತಿಳಿಸುತ್ತಾರೆ. ಹೇಗೆ ಆಲದ ಮರದ ಬೇರು ವಿಸ್ತಾರವಾಗಿ ಹರಡಿರುತ್ತದೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಆತ್ಮನಾದ ನಾನು ಅವಿನಾಶಿ ಆತ್ಮನಾಗಿದ್ದೇನೆ. ಈ ಶರೀರದ ವಿನಾಶ ಆಗುತ್ತದೆ. ಆತ್ಮವೇ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮ 84 ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಆತ್ಮ ಶರೀರವನ್ನು ಚೇಂಜ್ ಮಾಡುತ್ತಿರುತ್ತದೆ. ಆತ್ಮ ಅದೇ ಆಗಿದೆ. ಆದರೆ ಆತ್ಮ ಭಿನ್ನ ಭಿನ್ನ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ. ಅಂದ ಮೇಲೆ ಇದು ಹೊಸ ಮಾತಾಗಿದೆ. ಈಗ ಮಕ್ಕಳಾದ ನಿಮಗೆ ಈ ಸಂಪೂರ್ಣ ಜ್ಞಾನದ ಮಾತಿನ ತಿಳುವಳಿಕೆ ಸಿಕ್ಕಿದೆ. ಕಲ್ಪದ ಮೊದಲು ಕೂಡ ಇದೇ ರೀತಿ ನೀವು ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ. ನೀವೀಗ ಎಲ್ಲರಿಗೂ ತಂದೆಯ ಸಂದೇಶವನ್ನು ನೀಡುತ್ತೀರಾ. ಯಾವ ಆತ್ಮರು ಪರಮಾತ್ಮ ತಂದೆಯ ಸಂದೇಶದಿಂದ ವಂಚಿತರಾಗಿ ಉಳಿದುಕೊಳ್ಳಲು ಸಾಧ್ಯ ಇಲ್ಲ. ಎಲ್ಲರಿಗೂ ಅವಶ್ಯವಾಗಿ ತಂದೆಯ ಸಂದೇಶ ಸಿಗುತ್ತದೆ. ತಂದೆಯ ಸಂದೇಶವನ್ನು ಕೇಳುವ ಅಧಿಕಾರ ಪ್ರತಿಯೊಂದು ಆತ್ಮಕ್ಕೂ ಇದೆ. ಪುನಃ ಎಲ್ಲರೂ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಅವರು ತಂದೆಗೆ ಮಕ್ಕಳಾದಂತೆ ಪರಮಾತ್ಮ ತಂದೆ ತಿಳಿಸುತ್ತಾರೆ. ಆತ್ಮರಾದ ನಿಮಗೆ ನಾನು ತಂದೆ ಆಗಿದ್ದೇನೆ. ನನ್ನ ಮೂಲಕ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಇಂತಹ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಉಳಿದ ಎಲ್ಲಾ ಆತ್ಮರು ಮುಕ್ತಿಗೆ ಹೋಗುತ್ತಾರೆ. ಪರಮಾತ್ಮ ತಂದೆ ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಓ ಪರಮಾತ್ಮ ತಂದೆ, ನಿಮ್ಮ ಲೀಲೆ ಅಪರಂ ಅಪಾರ ಆಗಿದೆ ಎಂದು ಗಾಯನವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಯ ಯಾವ ಲೀಲೆಯ ಮಹಿಮೆ ಅಪರಂ ಅಪಾರ ಆಗಿದೆ? ಎಂತಹ ಲೀಲೆಯನ್ನು ತಂದೆ ಮಾಡುತ್ತಾರೆ? ಈ ಹಳೆಯ ಜಗತ್ತನ್ನು ಪರಿವರ್ತನೆ ಮಾಡುವಂತಹ ಲೀಲೆಯನ್ನು ತಂದೆ ಮಾಡುತ್ತಾರೆ. ಅಂದ ಮೇಲೆ ಈ ಲೀಲೆಯ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ತಾನೆ. ಮನುಷ್ಯರೇ ಈ ಲೀಲೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಈ ಸೃಷ್ಟಿಗೆ ಬಂದು ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ನಿಮ್ಮನ್ನು ಕೂಡ ಜ್ಞಾನ ಸ್ವರೂಪ ಆತ್ಮರನ್ನಾಗಿ ಮಾಡುತ್ತಾರೆ. ನೀವೀಗ ನಂಬರ್ ವಾರಾಗಿ ಜ್ಞಾನ ಸ್ವರೂಪ ಆತ್ಮರಾಗುತ್ತೀರಾ. ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುವಂತವರಿಗೆ ಜ್ಞಾನ ಸ್ವರೂಪ ಆತ್ಮರು ಎಂದು ಕರೆಯಲಾಗುತ್ತದೆ. ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುವಂತವರು ಜ್ಞಾನ ಸ್ವರೂಪರು ಎಂದು ಹೇಳಿಸಿಕೊಳ್ಳುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ನಾನು ಆತ್ಮನಾಗಿದ್ದೇನೆ. ಆತ್ಮನಾದ ನಾನು ಪುರುಷನಾಗಿದ್ದೇನೆ. ನಾನೀಗ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಸ್ಮೃತಿಯಲ್ಲಿ ಸದಾ ಇರಬೇಕು. ಮನುಷ್ಯರಿಂದ ದೇವತೆ ಆಗುವಂತಹ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಅನ್ಯರಿಗೂ ಕೂಡ ಮನುಷ್ಯರಿಂದ ದೇವತೆ ಆಗುವಂತಹ ಶಿಕ್ಷಣವನ್ನು ಕಲಿಸಬೇಕು. ಸೆಕೆಂಡ್ ಪಾಯಿಂಟ್, ಸಂಪೂರ್ಣ ಜಗತ್ತಿನಲ್ಲಿ ಏನೆಲ್ಲಾ ಪಾತ್ರ ನಡೆಯುತ್ತಿದೆಯೋ ಇದೆಲ್ಲ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಈ ನಾಟಕದಲ್ಲಿ ಪುರುಷಾರ್ಥ ಮತ್ತು ಪದವಿ ಎರಡೂ ಫಿಕ್ಸ್ ಆಗಿದೆ. ಪುರುಷಾರ್ಥವನ್ನು ಮಾಡದೆ ಪದವಿ ಸಿಗಲು ಸಾಧ್ಯ ಇಲ್ಲ. ಈ ಜ್ಞಾನದ ಮಾತನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಯಾವುದೇ ಸೇವೆಯನ್ನು ಸತ್ಯ ಮನಸ್ಸಿನಿಂದ ಮಾಡುವಂತವರು ಅಥವಾ ಆಸಕ್ತಿಯಿಂದ ಸೇವೆಯನ್ನು ಮಾಡುವಂತಹ ಸತ್ಯವಾದಂತಹ ಆತ್ಮಿಕ ಸೇವಾದಾರಿಗಳಾಗಿ. ಯಾವುದೇ ಪ್ರಕಾರದ ಸೇವೆ ಇರಬಹುದು, ಆದರೆ ಮಕ್ಕಳಾದ ನೀವು ಸತ್ಯ ಮನಸ್ಸಿನಿಂದ ಆಸಕ್ತಿಯಿಂದ ಆ ಸೇವೆಯಲ್ಲಿ ತೊಡಗಿದರೆ ನಿಮಗೆ ಆ ಸೇವೆಯ ಮೂಲಕ 100 ಮಾರ್ಕ್ಸ್ ಸಿಗುತ್ತದೆ. ಸೇವೆಯನ್ನು ಮಾಡುವಾಗ ಕಿರಿಕಿರಿಗೊಳಗಾಗಬಾರದು. ಅಂದರೆ ಕಿರಿಕಿರಿಯನ್ನು ಮಾಡಿಕೊಂಡು ಸೇವೆಯನ್ನು ಮಾಡಬಾರದು. ಅಂದರೆ ಸೇವೆಯನ್ನು ಮಾಡುವಾಗ ಸೇವೆಯನ್ನು ಮಾಡುವುದನ್ನು ತೊಂದರೆ ಎಂದು ಅನುಭವ ಮಾಡಬಾರದು. ಕಾರ್ಯವನ್ನು ಮುಗಿಸಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಂಡು ಸೇವೆಯನ್ನು ಮಾಡಬಾರದು. ಈ ಕೆಲಸ ಮುಗಿಯಲಿ ಎಂದು ತಿಳಿದುಕೊಂಡು ಸೇವೆಯನ್ನು ಮಾಡಬಾರದು. ಆ ಕೆಲಸವನ್ನು ಮಾಡಿ ಮುಗಿಸಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಂಡು ಸೇವೆಯನ್ನು ಮಾಡಬಾರದು. ಕೆಟ್ಟಿದ್ದನ್ನು ಸರಿಪಡಿಸುವುದೇ ನಿಮ್ಮ ಸೇವೆಯಾಗಿದೆ. ಎಲ್ಲರಿಗೂ ಸುಖವನ್ನು ನೀಡುವುದೇ ನಿಮ್ಮ ಸೇವೆಯಾಗಿದೆ. ಆತ್ಮರನ್ನು ಯೋಗ್ಯರನ್ನಾಗಿ ಮಾಡುವುದೇ ನಿಮ್ಮ ಸೇವೆಯಾಗಿದೆ ಮತ್ತು ಆತ್ಮರನ್ನು ಯೋಗಿಯನ್ನಾಗಿ ಮಾಡುವುದೇ ನಿಮ್ಮ ಸೇವೆಯಾಗಿದೆ. ಅಪಕಾರಿಗಳ ಮೇಲೂ ಉಪಕಾರವನ್ನು ಮಾಡುವುದೇ ನಿಮ್ಮ ಸೇವೆಯಾಗಿದೆ. ಸಮಯಕ್ಕನುಸಾರವಾಗಿ ಪ್ರತಿಯೊಬ್ಬರಿಗೂ ಜೊತೆಯನ್ನು ನೀಡುವುದು ಮತ್ತು ಸಹಯೋಗವನ್ನು ನೀಡುವುದೇ ನಿಮ್ಮ ಸೇವೆಯಾಗಿದೆ. ಅಂದ ಮೇಲೆ ಇಂತಹ ಸೇವೆಯನ್ನು ಮಾಡುವಂತವರೇ ಸತ್ಯವಾದಂತಹ ಆತ್ಮಿಕ ಸೇವಾದಾರಿಗಳಾಗಿದ್ದಾರೆ. ಇಂದಿನ ಶ್ಲೋಗನ್ ಆಗಿದೆ, ಪವಿತ್ರತೆಯೇ ಬ್ರಾಹ್ಮಣ ಜೀವನದ ನವೀನತೆಯಾಗಿದೆ. ಪವಿತ್ರತೆಯೇ ಈ ಜ್ಞಾನ ಮಾರ್ಗದ ಫೌಂಡೇಶನ್ ಆಗಿದೆ. ನಾವೀಗ ಪವಿತ್ರ ಆತ್ಮರಾಗಬೇಕು. ಪವಿತ್ರತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಪವಿತ್ರತೆ ನಮ್ಮ ಜೀವನದ ಫೌಂಡೇಶನ್ ಆಗಿದೆ ಮತ್ತು ಪವಿತ್ರತೆ ನಮ್ಮ ಜೀವನದ ನವೀನತೆ ಆಗಿದೆ. ಒಳ್ಳೆಯದು. ಓಂ ಶಾಂತಿ.
ಆಗಿದೆ. ಆದರೆ ಆತ್ಮ